ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನ ಅಂತ ಅಂದರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದು ಬರೋದು ಕಾಕೋಳ ಹತ್ರ ಬುಡುಮನಹಳ್ಳಿ ಅನ್ನೋ ಒಂದು ಊರಲ್ಲಿ. ಸೊ ಅಲ್ಲಿ ಆಲ್ರೆಡಿ ಒಂದು ಆಂಜನೇಯ ದೇವಸ್ಥಾನ ಇತ್ತು, ಇದೇ ದೇವಸ್ಥಾನ ಇತ್ತು. ಅದು ತುಂಬ ಹಳೆಯದಾಗಿರೋದ್ರಿಂದ ಅದನ್ನು ಡೆಮಾಲಿಷ್ ಮಾಡಿ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಆ ದೇವಸ್ಥಾನಕ್ಕೂ ನಾವು ಅಭಿಷೇಕ ಮಾಡ್ಸೋಕ್ಕೆ ಅಂದ್ಬಿಟ್ಟು ಹೋಗಿದ್ದು. ಸೊ ಇದು ಮೆರವಣಿಗೆ ದೇವರು, ಆಂಜನೇಯ ಸ್ವಾಮಿ ಮೆರವಣಿಗೆ ದೇವರು. ಸೊ ಇವನ್ನೇನು ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಅಭಿಷೇಕ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಫಸ್ಟು ದೇವರಿಗೆ ಸಿಂಪಲ್ಲಾಗಿ ಒಂದು ಚಿಕ್ಕದೊಂದು ಹೂವು ಹಾಕಿ ಪೂಜೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ನೀರಲ್ಲಿ ಅಭಿಷೇಕ ಮಾಡ್ತಾರೆ. ನೀರಾದಮೇಲೆ ನೆಕ್ಸ್ಟು ಹಾಲಲ್ಲಿ ಅಭಿಷೇಕ ಮಾಡ್ತಾರೆ. ಸೊ ಹಾಲಾದಮೇಲೆ ಮೊಸರು ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಮೊಸರಲ್ಲಿ ಅಭಿಷೇಕ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಏನು ಬೋರ್ ಆಗಬಾರ್ದು ಅಂತ. ನೆಕ್ಸ್ಟು ತುಪ್ಪದಲ್ಲಿ ಅಭಿಷೇಕ ಮಾಡ್ತಾಯಿದ್ದಾರೆ. ಸೊ ತುಪ್ಪ ಆದಮೇಲೆ ನೆಕ್ಸ್ಟು ಜೇನುತುಪ್ಪದಲ್ಲಿ ಅಭಿಷೇಕ ಮಾಡ್ತಾರೆ. ಸೊ ಇದು ಏನು ಅಭಿಷೇಕ ಮಾಡಿಸೋದ್ರಿಂದ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ, ಅದಕ್ಕೋಸ್ಕರ ಅಭಿಷೇಕ ಮಾಡಿಸ್ತಾಯಿದ್ದು. ಸೊ ಜೇನುತುಪ್ಪ ಆದಮೇಲೆ ದೇವರಿಗೆ ಇನ್ನೊಂದ್ಸಲ ಮಂಗಳಾರತಿ ಮಾಡಿ ನೀರಲ್ಲಿ ತೊಳಿತಾರೆ. ಅದಾದಮೇಲೆ ನೆಕ್ಸ್ಟು ಸಕ್ಕರೆಯಲ್ಲಿ ಅಭಿಷೇಕ ಮಾಡ್ತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಸಕ್ಕರೆ ಹಾಕಿ ಸಕ್ಕರೆಯಲ್ಲಿ ಅಭಿಷೇಕ ಮಾಡ್ತಾರೆ. ಸೊ ಅಲ್ಲಿಗೆ ಅಭಿಷೇಕ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಸಿಂಪಲ್ಲಾಗಿ ದೇವರಿಗೆ ವಸ್ತ್ರ ಎಲ್ಲ ತೊಡಿಸಿ ಹೂವು ಹಾಕಿ ಪೂಜೆ ಮಾಡ್ತಾರೆ. ಸೊ ಇವಾಗ ನಾವು ಅಭಿಷೇಕ ಮಾಡಿಸಿರೋದು ಬೆಳಗ್ಗೆ 9:30 ಆಗಿತ್ತು. ಸೊ ಆ ಟೈಮಲ್ಲಿ ಏನು ಬರೀ ಪೂಜೆ ಅಭಿಷೇಕ ಅಷ್ಟೇ ಮಾಡಿದ್ದು. ಸೊ ಸಂಜೆ ಮಹಾಮಂಗಳಾರತಿ ಆಗುತ್ತೆ. ಸೊ ಮಹಾಮಂಗಳಾರತಿ ಹಾಕೋ ಮುಂಚೆ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಸೊ ಇದು ಬೆಳಗ್ಗೆ ಆಗಿರೋದು ಇಷ್ಟೇ, ಅಭಿಷೇಕ ಮತ್ತು ಪೂಜೆ ಅಷ್ಟೇ. ಸೊ ಇಷ್ಟು ಸಿಂಪಲ್ಲಾಗಿ ಮುಗೀತು. ಸೊ ಇದಾದಮೇಲೆ ನೆಕ್ಸ್ಟು ಈವ್ನಿಂಗು ನೋಡಿ ಈ ಥರ ಅಲಂಕಾರ ಮಾಡಿದರು. ಇದನ್ನ ವಿಭೂತಿ ಅಲಂಕಾರ ಅಂತ ಕರೀತಾರೆ. ಸೊ ವಿಭೂತಿ ಅಲಂಕಾರ ಮಾಡಿಸಿದ್ದು. ಸೊ ಇದು ಮಹಾಮಂಗಳಾರತಿ ಆಗೋ ಟೈಮಲ್ಲಿ ದೇವರಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಾಯಿತು ದೇವಸ್ಥಾನ ಪೂಜೆ ಎಲ್ಲ. ಸೊ ಪೂಜೆ ಎಲ್ಲ ಆದಮೇಲೆ ಜನಗಳು ಬಂದಿದ್ದರು. ಸೊ ಅವ್ರಿಗೂ ಅರಿಶಿನ ಕುಂಕುಮ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ದು ಸೈಡಲ್ಲಿ. ಸೊ ಪ್ರಸಾದ ಕೂಡ ಮಾಡಿಸಿದ್ದು. ಪ್ರಸಾದ ಏನೇನು ಮಾಡಿಸಿದ್ದು ಅಂತಂದರೆ ಪಲಾವು, ಕೇಸರಿಬಾತು, ಮೊಸರು ಬಜ್ಜಿ, ಅವಲಕ್ಕಿ ಮಾಡಿಸಿದ್ದು. ಎಲ್ಲ ಪ್ರಸಾದ ಎಲ್ಲ ಆಚೆಗಡೆ ಹಂಚ್ತಾಯಿದ್ರು. ಸೊ ನಾನು ಲಾಸ್ಟಲ್ಲಿ ಹೋಗೋಷ್ಟಕ್ಕೆ ತುಂಬ ಜನ ಹೋಗ್ಬಿಟ್ಟಿದ್ರು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇರೋದನ್ನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಎಲ್ಲರೂ ಪ್ರಸಾದ ತಿನ್ಕೊಂಡು ಸ್ವಲ್ಪ ಜನ ಅಲ್ಲೇ ಇದ್ದರು, ಕೆಲವೊಬ್ಬರು ಮನೆಗೆ ಹೋಗ್ಬಿಟ್ಟಿದ್ರು. ಸೊ ನಾವು ಲಾಸ್ಟಲ್ಲಿ ಪ್ರಸಾದ ತಿನ್ನೋಣ ಅಂತ ಬಂದು, ಸೊ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಕೇಸರಿಬಾತು ಮತ್ತು ಮೊಸರು ಬಜ್ಜಿ ಖಾಲಿಯಾಗಿತ್ತು. ಸೊ ಇರೋದೇ ಸಾಕು ಅಂದ್ಬಿಟ್ಟು ಪಲಾವ್ನು ಮತ್ತು ಬೂಂದಿ ತಿಂದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.